ಸಚಿವ ಸ್ಥಾನದ ರೇಸ್ನಲ್ಲಿರುವ ಶಾಸಕ ಸುಬ್ಬಾರೆಡ್ಡಿಗೆ ಶಾಕ್ ಎದುರಾಗಿದೆ. ಸುಬ್ಬಾರೆಡ್ಡಿ ವಿರುದ್ಧ 164 ಎಕರೆ ಸರ್ಕಾರಿ ಜಮೀನು ಕಬಳಿಕೆ ಮಾಡಿರುವ ಆರೋಪ ಕೇಳಿಬಂದಿದೆ. ಗುಡಿಬಂಡೆ ತಾಲೂಕಿನ ಸೋಮಲಾಪುರದಲ್ಲಿ ಕಬಳಿಕೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಸಚಿವ ಸ್ಥಾನದ ರೇಸ್ನಲ್ಲಿರೋ ಶಾಸಕ ಸುಬ್ಬಾರೆಡ್ಡಿಗೆ ಶಾಕ್ ಎದುರಾಗಿದೆ. ಸುಬ್ಬಾರೆಡ್ಡಿ ವಿರುದ್ಧ 164 ಎಕರೆ ಸರ್ಕಾರಿ ಜಮೀನನ್ನ ಕಬಳಿಕೆ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಗುಡಿಬಂಡೆ ತಾಲೂಕಿನ ಸೋಮಲಾಪುರದಲ್ಲಿರುವಂತಹ ಜಮೀನನ್ನ ಕಬಳಿಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರ್ವೆ ನಂಬರ್ 1ರ ಸರ್ಕಾರಿ ಭೂಮಿ ಮತ್ತು ಬೆಟ್ಟ ಗುಡ್ಡಗಳಿಗೆ ಬೇಲಿ ನಿರ್ಮಾಣ ಮಾಡಿದ್ದಾರೆ. ಬೆಟ್ಟ ಗುಡ್ಡಗಳಿಗೆ ಕಾಂಪೌಂಡ್ ಅನ್ನ ಕೂಡ ಹಾಕಿದ್ದಾರೆ ಸುಬ್ಬಾರೆಡ್ಡಿ ಬೆಂಬಲಿಗರು ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಭೂ ಕಬಳಿಕೆ ಆಗಿರೋ ಸ್ಥಳದಿಂದ ಪ್ರತ್ಯಕ್ಷ ಸುದ್ದಿ ಬಿತ್ತರಿಸಿದೆ ಗ್ಯಾರಂಟಿ ನ್ಯೂಸ್. ಶಾಸಕ ಸುಬ್ಬಾರೆಡ್ಡಿ ಮತ್ತು ಬೆಂಬಲಿಗರ ವಿರುದ್ಧ ಎಫ್ಐಆರ್ ದಾಖಲು ಮಾಡುವಂತೆ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಮುಖಂಡ ಎಎಸ್ ಸರ್ಕಾರಿ ಭೂಮಿ ಮತ್ತೆ ಬೆಟ್ಟ ಗುಡ್ಡಗಳಿಗೆ ಒಂದು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಆರೋಪದಲ್ಲಿ ಬೇಲಿ ಹಾಕಿದ್ದಾರೆ, ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಒಂದು ಆರೋಪ ಕೇಳಿ ಬಂದಿರೋದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಮುಖಂಡ ಎಎಸ್ಕೆ ಸಂದೇಶ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ. ಬಾಗೇಪಲ್ಲಿ ತಾಲೂಕು ಆಡಳಿತ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಭೂಮಿಯನ್ನ ಅತಿಕ್ರಮಣ ಮಾಡಿದ್ದಾರೆ, ಒಂದು ಆರೋಪದ ಕುರಿತು ಸಮಗ್ರ ತನಿಖೆ ನಡೆಸಿ ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾರೆ. ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಈ ಒಂದು ಆರೋಪ ಕೇಳಿ ಬಂದಿರೋದು. ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿದ್ದಾರೆ, ಕಬಳಿಕೆ ಮಾಡಿದ್ದಾರೆ ಅಂತ ಹೇಳಿ ಗುಡಿಬಂಡೆ ತಾಲೂಕಿನ ಸೋಮಲಾಪುರದಲ್ಲಿರುವಂತಹ ಸರ್ಕಾರಿ ಜಮೀನು, ಸರ್ವೆ ನಂಬರ್ 1ರಲ್ಲಿರುವಂತಹ ಸರ್ಕಾರಿ ಭೂಮಿ ಮತ್ತೆ ಸುತ್ತಮುತ್ತ ಇರುವಂತಹ ಬೆಟ್ಟ ಗುಡ್ಡಗಳಿಗೆ ಬೇಲಿ ಹಾಕಿದ್ದಾರೆ, ಕಾಂಪೌಂಡ್ ಮಾಡ್ಕೊಂಡು ಅದನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ, ಸರ್ಕಾರಿ ಜಮೀನನ್ನ ಕಬಳಿಕೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಬಂದಿದೆ ಸುಬ್ಬಾರೆಡ್ಡಿ, ಶಾಸಕ ಸುಬ್ಬಾರೆಡ್ಡಿ ಅವ್ರ ಮೇಲೆ. ಈ ವಿಚಾರಕ್ಕೆ ಮುಖಂಡ ಎಎಸ್ಕೆ ಸಂದೇಶ್ ಪ್ರತಿಭಟನೆ ನಡೆಸಿದ್ದಾರೆ. ಈ ವಿಚಾರವನ್ನ ತನಿಖೆ ಮಾಡಿ ಅತಿಕ್ರಮಣ ಮಾಡಿದ್ದಾರೆ ಭೂಮಿಯನ್ನ, ಅದ್ರ ಬಗ್ಗೆ ತನಿಖೆ ನಡೆಸಿ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಾಗೇಪಲ್ಲಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. వీడు కూడా ఉన్నాడు కదా, వీని పేరు ఏం లేదు. ಇವಾಗ ಕ್ಯಾನ್ಸಲ್ ಮಾಡ್ಕೊಬೇಕು ಇವರು, ಇಲ್ಲ ಇವ್ರ ಮನೆಗಳ ಮುಂದೆ ಹೋಗಿ ಕುತ್ಕೊಂತೀವಿ. ಏನಿಂತ ಬಡವ್ರಿಗೆ ಅನ್ಯಾಯ ಆಗೋದು, ಒಂದೊಂದು ಹೊತ್ತು ಕೂಲಿ ಮಾಡೋರು. నువ్వు నప్పుతినది ఆరాంగా ఉండమ్మా, మేము ఉండము. ಈಗ ಇವ್ರವ್ರಿಗೆ ಇಲ್ಲಿ ನಾಗರಾಜ వెళ్ళూరు పేరుకోవాలి పేరు ఉండమ్మా, ఆరాంగా 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 ఉండట, భయం పడొద్దంట. నేను వచ్చిన్నాను, అందరికీ అన్ని జమీన్లు వస్తాయి, న్యాయం చెప్తున్నాను. వెళ్ళూరుతో కంప్లైంట్ ఇవ్వాలా, మెయిన్ చూడ నీకే చెప్తాను. ఇది నాకు సోమలాపుర సర్వే నెంబర్ 1 ಈ ವಾರಂలో ಎಫ್ಐಆರ್ ಕಾవాలి ಸರ್. ಈಗ ನೀವು ಇಲ್ಲಿ ಬಂದು ಬಡವರ ಪರ ಧ್ವನಿ ಎತ್ತಾ ಇದ್ದೀರಾ, ಆದರೆ ಇಲ್ಲಿನ ದಲಿತ ಮುಖಂಡರಿಗೆ ಈ ಕಾಳಜಿ ಯಾಕಿಲ್ಲ? ಯಾಕಣ್ಣ ಇಲ್ಲ ಅಣ್ಣ, ಗ್ಯಾರಂಟಿ ನ್ಯೂಸ್ ಅವರು ತುಂಬ ಚೆನ್ನಾಗಿ ಒಂದು ಸುದ್ದಿ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಈ ಒಂದು ಮೀಡಿಯಾದವ್ರನ್ನ ನೋಡಿ ಸೋಮಲಾಪುರದ್ದು 134 ಎಕರೆ ಜಮೀನನ್ನು ಒತ್ತುವರಿ ತೆರವು ಮಾಡಿಸ್ಬೇಕಾಗಿತ್ತು. ದುಡ್ಡಲ್ಲಣ್ಣ, ದುಡ್ಡು ತಗೊಂಡವ್ರು ನಿಯತ್ಬೇಕಲ್ಲ. ಈಗ ಅಧಿಕಾರಿಗಳಿಗೆ ನಿಯತ್ತಿರಬೇಕಲ್ಲ, ದುಡ್ಡು ತಗೊಂಡಿರ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಮಾಡಿಲ್ಲ. ನಾನು ಖುದ್ದು ನಮ್ಮ ಗ್ಯಾರಂಟಿ ನ್ಯೂಸ್ ನೋಡಿಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಈ ವಿಚಾರದಲ್ಲಿ ನಮ್ಮ ಜೊತೆ ನಿರಂತರವಾಗಿ ಗ್ಯಾರಂಟಿ ನ್ಯೂಸ್ ಇರಬೇಕು. ಯಾಕಂದರೆ ಒಂದಷ್ಟು ಇಂಥ ಬಡವ್ರಿಗೆ ಅವರು ಎಲ್ಲರಿಗೂ ಇದಾದಾಗ, ಹೆಚ್ಚು ಕಮ್ಮಿಗಳಾದಾಗ ದಿಟ್ಟವಾಗಿ ಒಂದು ಸುದ್ದಿ ಮಾಡೋಂಥ ಒಂದು ಸುದ್ದಿವಾಹಿನಿ ಗ್ಯಾರಂಟಿ ನ್ಯೂಸು. ಅವರು ಓನರ್ ಕೂಡ ನಮ್ಮ ಗುರುಗಳೇ. ನನಗೆ ತುಂಬ ಖುಷಿ ಆಗ್ತೈತಿ. ನಾವು ಹೇಳೋಂಥದ್ದು ಏನಂದರೆ, ಈ ಕೂಡಲೇ ಸುಬ್ಬಾರೆಡ್ಡಿ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕಣ್ಣ. ಇದರ ಒಂದು ಇಂಪ್ಯಾಕ್ಟು, ಗ್ಯಾರಂಟಿ ನ್ಯೂಸ್ ಒಂದು ಇಂಪ್ಯಾಕ್ಟು ನಾವು ಇಲ್ಲಿಗೆ ಬಂದಿರೋವಂಥದ್ದು. ಒಂದಷ್ಟು ಜನಕ್ಕೆ ಬಡವ್ರಿಗೆ ನ್ಯಾಯ ಏನಾಗಿದೆ, ಒತ್ತುವರಿ ತೆರವು ಮಾಡಿಸ್ತಾ ಇಲ್ಲಣ್ಣ. ಅದೇ ಬಡವರೇನೋ ಮಾಡಿದರೆ ಬಿಡ್ತಾಯಿದ್ರ ನೋಡಿ, ಇಂಥ ಬಡವ್ರು ಯಾರೋ ಹಾಕ್ಕೊಂಡಿದ್ದರೆ ಬಿಡ್ತಾಯಿದ್ರ. ಸುಮಾರು 136 ಎಕರೆ ನನ್ನ ಗಮನಕ್ಕೆ ಬಂದಿರೋದು ಸೋಮಲಾಪುರದ್ದು.
ಅದರಲ್ಲಿ 44 ಎಕರೆ 41 ಎಕರೆ ಯಾರಿಗೂ ಮಂಜೂರಾಗೈತೆ ಅಂತ ತೋರಿಸ್ತವ್ರಿ. ಡೂಪ್ಲಿಕೇಟ್ ಮಂಜೂರು ಅದನ್ನ ತೋರಿಸ್ತಾ ಇರೋದು. ಆಮೇಲೆ ಒಂದು ಆ ಮಂಜೂರಾಗಿರೋದಕ್ಕೆ ಸಂಬಂಧಪಟ್ಟಂಗೆ ಉಳಿದಿದ್ದು ಒಂದು 100 ಎಕರೆಗೆ ಅಕ್ರಮವಾಗಿ ಕಾಂಪೌಂಡ್ ಹಾಕಿರೋರ ಮೇಲೆ FIR ಆಗಬೇಕು ಅಂತ ಮಾತಾಡ್ತಾ ಇರೋದು. ಈ ಬೆಟ್ಟಕ್ಕೆಲ್ಲ ಕಾಂಪೌಂಡ್ ಹಾಕಿದಾರಲ್ಲ, ಅದೇನ ಹೆಂಗೆ ಹಾಕ್ಬಿಡ್ತಾರೆ ಹೇಳು. ಇವರು ಶಾಮೀಲಾಗಿಲ್ಲ ಅಂದಿದ್ರೆ ನೀವು ಅಷ್ಟು ದೊಡ್ಡ ನ್ಯೂಸ್ ಮಾಡಿ ಅಷ್ಟು ಇದು ಮಾಡಿ ಇವರು ಸ್ಥಳ ಪರಿಶೀಲನೆ ಮಾಡಿ ಸರ್ವೆ ನಡೆಸಿ ಒತ್ತುವರಿ ತೆರವು ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡಿಸಿಲ್ಲ? ಇವತ್ತು ಆ ಒಂದು ವಿಚಾರಕ್ಕೆ ಅಷ್ಟು 100 ಎಕರೆ ಜಮೀನು ಉಳಿತೈತಂದರೆ ಅದಕ್ಕೆ ಕಾರಣ ನಿಮ್ಮ ಸುದ್ದಿ ವಾಹಿನಿ ಅಣ್ಣ. ನಾವು ಇಲ್ಲಿಗೆ ಬಂದಿದ್ದೀವಿ ಅಂದರೆ ಅದಕ್ಕೆ ಕಾರಣವೂ ನೀವೇ, ಯಾಕಂದರೆ ನಿಮ್ಮ ಸುದ್ದಿ ವಾಹಿನಿಗಳು ನೋಡಿಕೊಂಡೇ ಇಲ್ಲಿಗೆ ಬಂದಿರೋದು. ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚೆಗೆ ಗೌರ್ಮೆಂಟ್ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಬಹಳ ಅತಿಯಾಗಿ ನಡೀತಾ ಇರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿಗೆ ಹೊಂದ್ಕೊಂಡಿರ್ತಕ್ಕಂಥ ಒಂದು ಸೋಮಲಾಪುರ ಗ್ರಾಮದಲ್ಲಿರ್ತಕ್ಕಂಥ ಸರ್ವೆ ನಂಬರ್ 1ರಲ್ಲಿ ಸುಮಾರು 163 ಎಕರೆ ಜಮೀನು ಎನ್ಕ್ರೋಚ್ಮೆಂಟ್ ಆಗಿರ್ತಕ್ಕಂಥದ್ದು. ಇದು ಮಾಡಿರ್ತಕ್ಕಂಥದ್ದು ಸ್ವತಃ ಈ ಭಾಗದ ಶಾಸಕರು ಮತ್ತು ಅವರ ಬೆಂಬಲಿಗರು ಅಂತಕ್ಕಂಥ ಒಂದು ಆರೋಪ ಕೇಳಿಬರ್ತಕ್ಕಂಥದ್ದು. ಈಗ ನಾನು ಸದ್ಯಕ್ಕೆ ಸ್ಥಳದಲ್ಲಿ ಇದ್ದೀನಿ, ತಮಗೆ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಈ ರೀತಿಯಾಗಿ ಇದು ಸರ್ಕಾರ ಗೋಮಾಳ ಜಮೀನು. ಇದು ಸುಮಾರು ದಲಿತರಿಗೆ ಸುಮಾರು ಇದರಲ್ಲಿ 5 ಎಕರೆಯನ್ನು ಮಂಜೂರು ಮಾಡಿರ್ತಾರೆ. ಅದರಲ್ಲೂ ಕೂಡ ದಲಿತರಿರ್ತಾರೆ, ಅವ್ರನ್ನೂ ಕೂಡ ಬಲವಂತವಾಗಿ ಇಲ್ಲಿಂದ ಖಾಲಿ ಮಾಡಿಸ್ತಕ್ಕಂಥ ಪ್ರಯತ್ನ ಕೂಡ ಇಲ್ಲಿಂದ ಅಧಿಕಾರಿಗಳು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ತಹಸೀಲ್ದಾರ್ ಅವರು ಕೂಡ ಇದನ್ನು ಕಂಡು ಮತ್ತು ಅದಕ್ಕೆ ಏನು ಭೂಗಳ್ಳರಿಗೆ ಕೈ ಜೋಡಿಸಿ ಅವ್ರ ಜೊತೆ ಈ ರೀತಿ ಎನ್ಕ್ರೋಚ್ ಮಾಡ್ಕೊಂಡಿರ್ತಕ್ಕಂಥದ್ದು. ಬೆಟ್ಟಗಳು ಸಹ ಬಿಡದೆ ನುಂಗಿ ಹಾಕಿರ್ತಕ್ಕಂಥದ್ದು. ನಾವು ಬೆಟ್ಟದಲ್ಲಿ ಒಂದು ಪೆಂಚಿಂಗ್ ಕಾಣಿಸ್ತಾ ಇದೆ. ಆ ಪೆಂಚಿಂಗ್ ನೋಡ್ಬೋದು. ಯಾವ ಕಾರಣಕ್ಕೆ ಬೆಟ್ಟದ ಮಧ್ಯದಲ್ಲಿ ಪೆಂಚಿಂಗ್ ಹಾಕಿದ್ದಾರೆ ಅಂತಕ್ಕಂಥದ್ದು. ಯಾಕಂದರೆ ಅದು ಸಾಕಷ್ಟು ಸಾವಿರಾರು ಎಕರೆ ಅರಣ್ಯ ಪ್ರದೇಶಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಬೆಟ್ಟದ ನಟ್ಟ ನಡುವೆ ಈ ಒಂದು ಯಾಕೆ ಈ ಒಂದು ಪೆಂಚಿಂಗಿನ ಹಾಕಿದ್ದಾರೆ, ಯಾವ ರೀತಿ ಭೂ ಕಬಳಿಕೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರತ್ಯಕ್ಷ ಸಾಕ್ಷಿನ ನೀವು ದೃಶ್ಯದಲ್ಲಿ ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮತ್ತು ಈ ಭಾಗದ ಶಾಸಕರು ಅವರ ಮುಖಂಡರುಗಳು ಇಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ, ಭೂ ಕಬಳಿಕೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇದಕ್ಕೆ ಸಪೋರ್ಟಾಗಿ ಈ ಒಂದು ಭಾಗದ ತಹಸೀಲ್ದಾರ್ ಅವರು ಇದಕ್ಕೆ ಬಂದು ಸ್ಥಳವನ್ನು ನೋಡ್ಕೊಂಡು ಹೋಗಿದ್ದಾರೆ. ಆದರೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥ ಪ್ರಶ್ನೆ ಬಿಡ್ತಾ ಇರ್ತಕ್ಕಂಥದ್ದು. ಇಲ್ಲಿಗೆ ಬಂದು ಅವರು ಕಣ್ಣಾರೆ ಈ ಒಂದು ಎಲ್ಲ ದೃಶ್ಯಗಳು ನೋಡಿದ್ದಾರೆ. ಸುಮಾರು ಇಲ್ಲಿ ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪ್ರದೇಶ ಕೂಡ ಇದೆ. ಜೊತೆಗೆ ಇಲ್ಲಿ ಸಾಕಷ್ಟು ಸಾವಿರಾರು ಎಕರೆ ಪ್ರದೇಶದಲ್ಲಿ ಅರಣ್ಯ ಪ್ರದೇಶ ಇದೆ. ಸಾಕಷ್ಟು ಕಾಡು ಪ್ರಾಣಿಗಳು ಈ ಕೆರೆ ಅಂಗಳದಲ್ಲಿ ಈ ಒಂದು ಜಾಗ ಇರತಕ್ಕಂಥದ್ದು. ಇಲ್ಲಿ ಸಾಕಷ್ಟು ನೈಸರ್ಗಿಕ ಸಂಪತ್ತು ಹೊಂದಿರತಕ್ಕಂಥ ಇದು ಏನಾದರೂ ರೆಸಾರ್ಟ್ ಮಾಡ್ತಾರಾ ಅಥವಾ ಬೇರೆ ಏನಾದರೂ ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ತಾರಾ ಅಥವಾ ಏನಾದ್ರು ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನ ಕೂಡ ಇದೆ. ಯಾಕಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಎನ್ಕ್ರೋಚ್ಮೆಂಟ್ ಮಾಡ್ತಾ ಇದ್ದಾರೆ, ಪೆಂಚಿಂಗ್ ಹಾಕಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಯಾರು, ಈ ಪೆಂಚಿಂಗ್ ಹಾಕಿರ್ತಕ್ಕಂಥದ್ದು ಯಾರು, ಯಾವ ಕಾರಣಕ್ಕೆ ಹಾಕಿದ್ದಾರೆ ಅಂತಕ್ಕಂಥದ್ದು ಅಧಿಕಾರಿಗಳು ನಮಗೆ ಸ್ಪಷ್ಟಪಡಿಸಬೇಕು, ಮೂಲ ದಾಖಲೆಯನ್ನು ಕೊಡಬೇಕು. ಯಾವ ರೀತಿ ಈ ಒಂದು ಪೆಂಚಿಂಗ್ ಹಾಕೋದಕ್ಕೆ ಕಾರಣ ಏನು, ಈ ಒಂದು ಪೆಂಚಿಂಗ್ ಹಾಕಿದ ಕಾರಣದಲ್ಲಿ ಏನಾದರೂ ಕೈಗಾರಿಕೆಗಳು ಬರ್ತಾವ ಅಥವಾ ಸರ್ಕಾರ ಏನಾದರೂ ಒತ್ತುವರಿ ಮಾಡ್ಕೊಳ್ತಾ ಇದೆಯಾ ಏನಂತ ಇಲ್ಲಿ ಜನರು ಕೂಡ ಒಂಥರ ಭಯಭೀತರಾಗಿರ್ತಕ್ಕಂಥದ್ದು. ನಮ್ಮ ಜಮೀನುಗಳು ಎಲ್ಲಿ ಕಳ್ಕೊಳ್ತೀವೋ ಅಂತಕ್ಕಂಥ ಒಂದು ಆತಂಕದಲ್ಲಿ ಇಲ್ಲಿ ಜನರು ಸಹ ಇರ್ತಕ್ಕಂಥದ್ದು. ಇನ್ನು ಕಾದು ನೋಡಬೇಕು ಯಾವ ರೀತಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ವಿಷಯ ಅವ್ರಿಗೆ ಮುಟ್ಟಿದೆಯಾ ಇಲ್ವಾ ಅಂತಕ್ಕಂಥದ್ದು, ಅಥವಾ ಎಲ್ಲ ಸೇರಿಕೊಂಡೇ ಇದನ್ನು ಮಾಡಿದ್ದಾರೆ ಅಂತಕ್ಕಂಥ ಅನುಮಾನ ಇದೆ. ಹಾಗಾಗಿ ನಾವು ಕಾದು ನೋಡಬೇಕು. ಇದಕ್ಕೆ ಸ್ಪಷ್ಟ ಕೊಡಬೇಕಾಗಿರ್ತಕ್ಕಂಥದ್ದು ಅಧಿಕಾರಿಗಳು ಮಾತ್ರ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.